₹10 ಈ ಕಾಲದಲ್ಲಿ ಏನು ಬರುತ್ತೆ? ಆಫ್ಟರ್ ಆಲ್ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಬರ್ಬೋದು ಅಥವಾ ಒಂದು ಚಿಪ್ಸ್ ಪ್ಯಾಕೆಟ್ ಬರ್ಬೋದು. ಆದರೆ ಇದೇ ₹10 ಇಟ್ಕೊಂಡು ನಿಮ್ಮನ್ನು ವಂಚಕರು ಯಾಮಾರಿಸ್ತಾರೆ ಅಂತಂದರೆ ನೀವು ಇದನ್ನು ನಂಬಲೇಬೇಕು. ₹10 ವಂಚನೆ ಆಗುತ್ತಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ಯಾವ ಥರ ಈ ವಂಚನೆ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನೋಡಿ. ಸೊ ಸೈಬರ್ ಖದೀಮರು ಏನಿರ್ತಾರಲ್ಲ, ಅವರು ಟಾರ್ಗೆಟ್ ಮಾಡೋದೇ ಯಾರು ಕೆಲಸವನ್ನು ಹುಡುಕ್ತಾ ಇದ್ದಾರೋ ಅಂಥವ್ರನ್ನೇ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಕಾಲ್ ಮಾಡಿ ನಿಮಗೆ ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತೀವಿ, ಗೌರ್ಮೆಂಟ್ ಕೆಲಸನೇ ಕೊಡಿಸ್ತೀವಿ ಅಂತ ಹೇಳಿ ಚೆನ್ನಾಗಿ ನಿಮಗೆ ರೈಲ್ ಹತ್ತಿಸ್ತಾರೆ. ಅದಾದಮೇಲೆ ನಿಮಗೊಂದು ಲಿಂಕ್ ಕಳಿಸ್ತೀವಿ ಮೊಬೈಲ್ ನಂಬರ್ಗೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲೇನು ಡೀಟೇಲ್ಸ್ ಕೇಳುತ್ತೋ ಅಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಿ ಆಗ ಪ್ರೋಸೆಸ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಕ್ಯಾಚಿ ಲೈನ್ ಬಿಡ್ತಾರೆ. ಈ ಅಪ್ಲಿಕೇಶನ್ ಫೀ ₹10 ಮಾತ್ರನೇ. ಆ ₹10 ನೀವು ನಿಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ಲಿಂಕ್ ಕಳಿಸಿರ್ತಾರೆ. ಯಾವಾಗ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡ್ತಿರೋ ಅಲ್ಲಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪಂಗನಾಮ. ₹10 ಅಪ್ಲಿಕೇಶನ್ ಫೀ ತಾನೆ ಅಂತ ಹೇಳಿ ನೀವು ಅದನ್ನು ಫಿಲ್ ಮಾಡೋಕ್ಕೆ ಹೋಗ್ತೀರಿ, ₹10 ಕೂಡ ಕೊಡೋಕ್ಕೆ ಹೋಗ್ತೀರಿ. ಆದರೆ ಅಲ್ಲಿಂದಲೇ ಅವರು ನಿಮ್ಮ ಡೀಟೇಲ್ಸನ್ನು ಪಡ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಕನ್ನ ಹಾಕ್ತಾರೆ. ನಿಮ್ಮ ಕೈಯಾರೇನೆ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿಸಿ ನಿಮ್ಮ CVV ನಂಬರ್, ಅಕೌಂಟ್ ನಂಬರ್ ಎಲ್ಲವನ್ನೂ ಕೂಡ ನಿಮ್ಮಿಂದಾನೇ ಪಡ್ಕೊಂಡು ಕೊನೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನೇ ಝೀರೋ ಮಾಡಿಬಿಡ್ತಾರೆ. ಸೊ ಹಾಗಿದ್ರೆ ಇಂಥ ಖದೀಮರಿಂದ ಯಾವ ಥರ ನಾವು ನಮ್ಮನ್ನು ರಕ್ಷಿಸ್ಕೊಳ್ಬೋದು ಅಂತ ನೋಡ್ತಾ ಹೋದರೆ, ನಿಮಗೆ ಕೆಲಸ ಬೇಕು ಅಂತಂದರೆ ಖುದ್ದಾಗಿ ನೀವೇ ಕಂಪನಿಗಳಿಗೆ ಹೋಗಿ ಜಾಬ್ಗೆ ಅಪ್ಲೈ ಮಾಡಿ. ಜೊತೆಗೆ ಈ ಕಂಪನಿಗಳಲ್ಲಿ ಬರುವಂಥ ವ್ಯಕ್ತಿಗಳು ಕೂಡ ಅಂದರೆ ಕಾಲ್ ಮಾಡಿ ಯಾರು ನಿಮಗೆ ಜಾಬ್ ಇದೆ ಬನ್ನಿ ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ಯಾರು ಕೂಡ ಹೇಳೋದಿಲ್ಲ. ಜೊತೆಗೆ ಕೆಲಸ ಸಿಗುತ್ತೆ ಅನ್ನೋ ಖುಷಿಗೆ ನಿಮ್ಮ ಅಕೌಂಟ್ ನಂಬರ್ ಇರ್ಬೋದು ಅಥವಾ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲವನ್ನು ಕೂಡ ಧಾರೆ ಎರೆಯೋದಕ್ಕೆ ಹೋಗಬೇಡಿ. ಯಾಕಂದರೆ ಆ ಇನ್ಫಾರ್ಮೇಷನನ್ನು ಇಟ್ಕೊಂಡೇ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಕನ್ನ ಹಾಕ್ತಾರೆ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಕಾಲಲ್ಲೇ ಇರ್ತೀವಿ ಅಪ್ಲಿಕೇಶನ್ ಫಿಲ್ ಮಾಡಿ ಅಂತ ಹೇಳ್ತಾರೋ ಅಥವಾ ಲಿಂಕ್ ಕಳಿಸ್ತೀವಿ ಅಪ್ಲಿಕೇಶನ್ ಫಿಲ್ ಮಾಡಿ ಅಂತ ಯಾವಾಗ ಅವ್ರು ಹೇಳ್ತಾರೋ ಅಂಥವ್ರ ಬಗ್ಗೆ ನೀವು ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ಅಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಇದಕ್ಕಿಂತ ತುಂಬ ಮುಖ್ಯ, ನಮ್ಮ ಇವತ್ತಿನ ಸ್ಟೋರಿಯ ಹೆಡ್ಲೈನ್ ₹10. ಯಾರಾದರೂ ₹10 ಅಪ್ಲಿಕೇಶನ್ ಫೀನ ನೀವು ಕಟ್ಟಬೇಕು ಅಂತ ಹೇಳಿದ್ರೆ ಆಗಲೇ ಎಚ್ಚೆತ್ಕೊಳ್ಳಿ, ಇದು ನಿಜವಾಗ್ಲೂ ದೋಖಾ ಆಗಿರುತ್ತೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.